ಸ್ಮಶಾನದಲ್ಲೇ ಖದೀಮರ ಸೀಕ್ರೆಟ್ ಡೀಲ್, ಹಣಕ್ಕಾಗಿ ಹೆಣ ಬುರುಡೆಗಳು ಸೇಲ್. ಇವರು ಸಮಾಧಿ ಕಳ್ಳರು. ಮನುಷ್ಯ ಇರೋವರೆಗೂ ಬೆಲೆ ಅಂತ ಹೇಳ್ತಾರೆ. ಆದರೆ ಈಗ ಕೆಲ ದುರುಳರು ಈ ಮಾತನ್ನ ಸುಳ್ಳು ಮಾಡ್ತಿದ್ದಾರೆ. ಹೆಣಗಳನ್ನು ಹಣ ಮಾಡೋ ದಂಧೆಗೆ ಬಳಸ್ತಿದ್ದಾರೆ. ಸ್ಮಶಾನದಲ್ಲಿ ನಡೆಯೋ ಈ ಸೀಕ್ರೆಟ್ ಡೀಲ್ ಬಗ್ಗೆ, ಖದೀಮರು ಮಾಡೋ ಕಮಾಲ್ ಬಗ್ಗೆ ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆಯ ವರದಿ ಇಲ್ಲಿದೆ. ಒಂದಲ್ಲ ಒಂದಿನ ಎಲ್ಲರೂ ಸಾಯ್ತಾರೆ, ಸ್ಮಶಾನ ಸೇರ್ತಾರೆ, ಸಮಾಧಿಯೊಳಗೆ ಲೀನವಾಗಿ ಬಿಡ್ತಾರೆ. ಅವರ ಸಂಬಂಧಿಗಳು ಸತ್ತೋರ ಬಗ್ಗೆ ಗೌರವ ಭಾವನೆಯಿಂದ ಸಮಾಧಿಗೆ ಪೂಜೆ ಸಲ್ಲಿಸ್ತಾರೆ. ಇದಕ್ಕೆ ಜಾತಿ ಧರ್ಮಗಳ ಭೇದವೂ ಇಲ್ಲ. ವಿಶ್ವದ ಎಲ್ಲ ಕಡೆ ಹೀಗೆ ಮೃತರ ಬಗ್ಗೆ ಸಂಬಂಧಿಗಳು ಗೌರವ ಭಾವನೆ ತೋರಿಸ್ತಾರೆ. ಆದರೆ ಸಮಾಧಿಯೊಳಗಿಂದ ಅಂಥ ಶವಗಳೇ ಮಾಯವಾಗ್ತಾ ಇವೆ ಅನ್ನೋ ವಿಷಯ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಅದನ್ನೇ ನಾವು ತೋರಿಸ್ತೀವಿ, ನೋಡಿ. ಇವತ್ತು ಸ್ಮಶಾನಗಳಲ್ಲಿ ಸಮಾಧಿಯನ್ನ ಬಗೆದು ಉಳಿದಿರೋ ಅಸ್ಥಿಪಂಜರ, ಮೂಳೆ, ತಲೆಬುರುಡೆ ಮಾರಾಟ ಮಾಡುವ ದಂಧೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್, ಮೆಡಿಕಲ್ ಕಾಲೇಜ್ ಹಾಗೂ ಲ್ಯಾಬ್ನವರು ಅಂಥದಕ್ಕೆಲ್ಲ ಕುಮ್ಮಕ್ಕು ನೀಡ್ತಾ ಇದ್ದಾರೆ. ಸ್ಮಶಾನ ಕಾಯೋ ಸಿಬ್ಬಂದಿ ಜೊತೆಗೆ ಅಧಿಕಾರಿಗಳು ಕೂಡ ಇಂಥ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಈ ಕರ್ಮಕಾಂಡದ ಬಗ್ಗೆ ಸುವರ್ಣ ನ್ಯೂಸ್ಗೆ ಮಾಹಿತಿ ದೊರಕಿತ್ತು. ಸ್ಮಶಾನದಲ್ಲಿನ ಸಮಾಧಿಯನ್ನೇ ಕಳ್ಳತನ ಮಾಡೋ ಖದೀಮರ ಬಣ್ಣ ಬಯಲು ಮಾಡೋದಕ್ಕೆ ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಆಗ ಕೆಲ ಭಯಾನಕ ಸತ್ಯಗಳು ಬಯಲಾಗಿವೆ. ಈ ಸಮಾಧಿ ಕಳ್ಳರು ಮೆಡಿಕಲ್ ಸ್ಟೂಡೆಂಟ್ಸ್, ಕಾಲೇಜ್ ಜೊತೆಗೆ ಲ್ಯಾಬ್ನವರ ಜೊತೆ ಡೀಲ್ ಮಾಡ್ಕೋತಾರೆ. ಸಮಾಧಿಯೊಳಗಿನ ಮೂಳೆ, ತಲೆಬುರುಡೆ, ಅಸ್ಥಿಪಂಜರ ಸೇರಿದಂತೆ ಡೆಡ್ ಬಾಡಿಯ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನು ಸೇಲ್ ಮಾಡ್ತಾರೆ. ಎಂಥ ಕಾಲ ಬಂತು ನೋಡಿ. ಸತ್ತಿರೋ ನಿಮ್ಮವರ ಸಮಾಧಿಗೆ ಹೋಗಿ ಪೂಜೆ ಮಾಡೋ ಮುನ್ನ ಸ್ವಲ್ಪ ಯೋಚನೆ ಮಾಡಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ಕರ್ಮಕಾಂಡದ ಬಗ್ಗೆ ಇವತ್ತು ಸಂಜೆ 5 ಸುವರ್ಣ ನ್ಯೂಸ್ನಲ್ಲಿ ಸಮಾಧಿ ಕಳ್ಳರು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ನೋಡಿ.